ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ SSLC ಇಂಗ್ಲೀಷ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಲಾಸ್ಟ್ ಕ್ಲಾಸಲ್ಲಿ ಟೋಪೆರ್ ಆಫ್ ಸ್ಕ್ರೀನ್ ಕಂಪ್ಲೀಟಾಗಿ ಪೋಯಮ್ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತು ಸೆಕೆಂಡ್ ಪೋಯಮ್ ಅಬ್ರಹಾಂ ಲಿಂಕನ್ಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಪೋಯಮ್ ಇಸ್ ರಿಟನ್ ಬೈ ಅಬ್ರಹಾಂ ಲಿಂಕನ್ ಇಟ್ ಸೆಲ್ಫ್. ಸೊ ನಾನು ಓದ್ತಾನೆ ಎಕ್ಸ್ಪ್ಲೇನ್ ಮಾಡೋಣ ಇವತ್ತು ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಇಟ್ ಇಸ್ ಟೂ ಲಾಂಗ್ ಪೋಯಮ್ ಆಗಿರೋದ್ರಿಂದ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಬೇಗ ಅರ್ಥ ಆಗುತ್ತೆ ಅಂತ. ಹಿ ವಿಲ್ ಹ್ಯಾವ್ ಟು ಲರ್ನ್ ಐ ನೋ ದಟ್ ಆಲ್ ಮೆನ್ ಆರ್ ನಾಟ್ ಜಸ್ಟ್, ಆಲ್ ಮೆನ್ ಆರ್ ನಾಟ್ ಟ್ರೂ. ಸೊ ಹಿ ವಿಲ್ ಹ್ಯಾವ್ ಟು ಲರ್ನ್, ಅವನು ಕಲೀಲೇಬೇಕು. ಇದನ್ನು ಯಾರಿಗೆ ಬರೀತಿರೋದು? ಫಸ್ಟ್ ಆಫ್ ಆಲ್ ಅಬ್ರಹಾಂ ಲಿಂಕನ್ ಈಸ್ ರೈಟಿಂಗ್ ಟು ಹಿಸ್ ಸನ್ಸ್ ಟೀಚರ್. ಸೊ ದ್ಯಾಟ್ ರೈಟಿಂಗ್ ಟು ಅ ಲೆಟರ್ ಟು ದ ಟೀಚರಿಗೆ ಬರೀತಿರೋ ಲೆಟರ್ ಇದು, ಓಕೆನಾ? ಹಿ ವಿಲ್ ಹ್ಯಾವ್ ಟು ಲರ್ನ್, ಯಾರು? ಮಗ. ಹಿ ಅಂದರೆ ಅವ್ರ ಮಗ. ಹ್ಯಾವ್ ಟು ಲರ್ನ್ ಐ ನೋ ಅಂದರೆ ಯಾರು ಹೇಳ್ತಿರೋದು? ಅಬ್ರಹಾಂ ಲಿಂಕನ್ ಅವ್ರು ಹೇಳ್ತಿರೋದು. ಅವ್ನು ಕಲಿಬೇಕು, ನನಗೆ ಗೊತ್ತು. ದಟ್ ಆಲ್ ಮೆನ್ ಆರ್ ನಾಟ್ ಜಸ್ಟ್, ಆಲ್ ಮೆನ್ ಆರ್ ನಾಟ್ ಟ್ರೂ. ಅಂದರೆ ಎಲ್ಲ ವ್ಯಕ್ತಿಗಳು ಟ್ರೂ ಆಗಿರಲ್ಲ. ಹಾಗಂತ ಎಲ್ಲ ವ್ಯಕ್ತಿಗಳು ಏನಂತಾರೆ, ಕೆಟ್ಟವರು ಆಗಿರಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಟೀಚ್ ಹಿಮ್ ಆಲ್ಸೋ ದಟ್ ಫಾರ್ ಎವ್ರಿ ಸ್ಕಾಂಡ್ರಲ್ ದರ್ ಇಸ್ ಅ ಹೀರೋ. ಟೀಚ್ ಹಿಮ್ ಆಲ್ಸೋ ದಟ್ ಫಾರ್ ಎವ್ರಿ ಸ್ಕಾಂಡ್ರಲ್ ದರ್ ಇಸ್ ಅ ಹೀರೋ ಅಂದರೆ ಏನು? ಇವಾಗ ಹೀರೋ ಅಂದರೆ ವಿಲನ್. ಈ ಥರ ಎವ್ರಿ ವಿಲನ್ಗೆ ಒಬ್ಬ ಹೀರೋ ಇದ್ದೇ ಇರ್ತಾನೆ, ಆದರೂ ಹೇಳ್ಕೊಡಿ ಅವ್ನಿಗೆ ಅಂತ ಹೇಳ್ತಿದ್ದಾರೆ. ದಟ್ ಫಾರ್ ಎವ್ರಿ ಸೆಲ್ಫಿಶ್ ಪೊಲಿಟಿಷಿಯನ್ ದರ್ ಇಸ್ ಅ ಡೆಡಿಕೇಟೆಡ್ ಲೀಡರ್. ಸೊ ಎಷ್ಟು ಸೆಲ್ಫಿಶ್ ಪೊಲಿಟಿಷಿಯನ್ಸ್ ಇದ್ದಾರಲ್ವಾ, ನಾವು ಎಷ್ಟೋ ಜನ ಸೆಲ್ಫಿಶ್ ಪೊಲಿಟಿಷಿಯನ್ಸ್ನ ನೋಡಿದ್ವಿ. ಸೊ ಎಲ್ಲ ಸೆಲ್ಫಿಶ್ ಪೊಲಿಟಿಷಿಯನ್ಗೂ ಒಬ್ಬೊಬ್ಬರು ಡೆಡಿಕೇಟೆಡ್ ಲೀಡರ್ ಇದ್ದೇ ಇರ್ತಾರೆ. ಟೀಚ್ ಹಿಮ್ ಫಾರ್ ಎವ್ರಿ ಎನಿಮಿ ದರ್ ಇಸ್ ಅ ಫ್ರೆಂಡ್. ಸೊ ಇವಾಗ ಎಲ್ಲ ಎನಿಮಿಗಳು, ಇವಾಗ ನಮಗೆ ಕೆಲವೊಬ್ಬರು ಎನಿಮಿಗಳೇ ಇರ್ತಾರಲ್ವಾ, ಆ ಎನಿಮಿಗಳಿಗೆಲ್ಲರಿಗೂ ಒಬ್ಬೊಬ್ಬರು ಫ್ರೆಂಡ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ಫಾರ್ ಎವ್ರಿ ಎನಿಮಿ ದರ್ ಇಸ್ ಅ ಫ್ರೆಂಡ್. ಇಟ್ ವಿಲ್ ಟೇಕ್ ಟೈಮ್ ಐ ನೋ. ಅಂದ್ರೇನು? ಇದೆಲ್ಲ ಪ್ರೋಸೆಸ್ಗೂ ಟೈಮ್ ತೊಗೊಳ್ತೇವೆ. ಒಂದೇ ಸತಿ ಕುತ್ಕೊಂಡು ನಾವೆಲ್ಲನೂ ಹೇಳ್ಕೊಡೋಕ್ಕಾಗಲ್ಲ. ಇಟ್ ಈಸ್ ಅ ಪ್ರೋಸೆಸ್ ಅಲ್ವಾ, ಒಂದೊಂದಾಗಿ ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಹೊರತು ಎಲ್ಲನೂ ಇವಾಗ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಲೆಸನ್ಸ್ನ ನಾನು ಒಂದೇ ವಿಡಿಯೋ ಮಾಡ್ತೀನಿ ಅಂದರೆ ಆಗುತ್ತಾ? ನೋ. ಇದು ಎಲ್ಲನೂ ಒಂದೊಂದೇ ಪಾರ್ಟ್ ಆಗಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಅರ್ಥ ಆಗೋದು. ಸೊ ಇಟ್ ವಿಲ್ ಟೇಕ್ ಟೈಮ್, ರೈಟ್? ಬಟ್ ಟೀಚ್ ಹಿಮ್ ಇಫ್ ಯು ಕ್ಯಾನ್ ದಟ್ ಅ ಡಾಲರ್ ಅರ್ನ್ಡ್ ಇಸ್ ಸೋ ಫಾರ್ ಮೋರ್ ವ್ಯಾಲ್ಯೂ ದ್ಯಾನ್ 5 ಪೌಂಡ್. ಸೊ ಏನು ಹೇಳ್ತಿದ್ದಾರೆ, ಇವಾಗ ನಾವು ₹1 ಆದ್ರೂ ಅಷ್ಟೇ ನಾವು ದುಡ್ದಿರೋದಕ್ಕೂ ಅಥವಾ ಬೇರೆಯವ್ರು ನಮಗೆ ಸುಮ್ಮನೆ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಈಗ ನೀವು ಕಷ್ಟಪಟ್ಟು ದುಡಿರಿ, ನಿಮಗೆ ಆ ದುಡ್ಡಿನ ಮಹತ್ವ ಗೊತ್ತಿರುತ್ತೆ. ಅದೇ ಬೇರೆಯವ್ರ ಹತ್ರ ಸುಮ್ಮನೆ ಇಸ್ಕೊಂಡು ಅಥವಾ ನಿಮ್ಮ ಮನೇಲೆ ಯಾರೋ ಒಬ್ರು ದುಡ್ಡು ಕೊಟ್ಟರೆ ನಿಮ್ಗೆ ದುಡ್ಡಿನ ಮಹತ್ವ ಗೊತ್ತಿಲ್ಲ. ಅಂದರೆ ನೀವು ದುಡ್ದಾಗ ಅದು ₹1 ಆದ್ರೂ ನಿಮ್ಗೆ ಅದರ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ಟು ಲರ್ನ್ ಟು ಲಾಸ್ ಆ್ಯಂಡ್ ಆಲ್ಸೋ ಟು ಎಂಜಾಯ್ ವಿನಿಂಗ್. ಸೊ ಇಟ್ ಈಸ್ ದ ವೆರಿ ಗುಡ್ ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ. ಸೊ ಬಿಕಾಸ್ ಯಾವಾಗಲೂ ನಾವು ಗೆಲ್ಲಕ್ಕಾಗಲ್ಲ, ಕೆಲವೊಂದು ಸತಿ ಸೋಲ್ಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ಡಿಫೀಟ್ ಆಲ್ಸೋ ಆ್ಯಂಡ್ ವಿ ಆಲ್ಸೋ ಎಂಜಾಯ್ ದ ವಿನಿಂಗ್ ಆಲ್ಸೋ. ಈಗ ಹಂಗಂತ ಬರೀ ಯಾವಾಗಲೂ ಸೋಲ್ಬೇಕು ಅಂತ ನಾನು ಹೇಳಲ್ಲ, ಬಟ್ ಸೋತಾಗ ನಾವು ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಓಕೆ, ಇಟ್ಸ್ ಓಕೆ, ಈ ಸತಿ ಸೋತಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಗೆಲ್ತೀನಿ ಅಂತ ನಮ್ಮಲ್ಲಿ ಛಲ ಇರಬೇಕು. ಸೊ ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಬಟ್ ಅದೇ ಗೆದ್ದಾಗ ಎಂಜಾಯ್ ಮಾಡಬೇಕು ಅದನ್ನು. ವಿ ಹ್ಯಾವ್ ಟು ಎಂಜಾಯ್ ಇಟ್ ಅಂತ ಹೇಳ್ತಿದ್ದಾರೆ. ಸ್ಟೀರ್ ಹಿಮ್ ಅವೇ ಫ್ರಮ್ ಎನ್ವಿ ಇಫ್ ಯು ಕ್ಯಾನ್. ಸ್ಟೀರ್ ಹಿಮ್ ಅದೇನು ಹೇಳ್ಕೊಡಿ, ಅಗೇನ್ ಟೀಚ್ ಹಿಮ್ ಅಂತಾನೆ, ಗೈಡ್ ಮಾಡಿ ಅವರಿಗೆ. ಅವೇ ಫ್ರಮ್ ಎನ್ವಿ ಅಂದರೆ ಏನು? ಜೆಲಸಿನ ಇಟ್ಕೋಬಾರ್ದು ಅಂತ ಹೇಳ್ಕೊಡಿ ಅವನಿಗೆ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ದ ಸೀಕ್ರೆಟ್ ಆಫ್ ಕ್ವೈಟ್ ಲಾಫ್ಟರ್. ಸೊ ಪ್ರತಿ ಸತಿಯೂ ನಾವು ಜೋರಾಗಿ ನಗಕ್ಕಾಗಲ್ಲ ಅಲ್ವಾ? ಕ್ವೈಟ್ ಲಾಫ್ಟರ್ ನಮಗೆ ಗೊತ್ತಿರಬೇಕು, ಹೇಗೆ ನಗಬೇಕು, ಹೇಗೆ ಅಳಬೇಕು, ಕೆಲವೊಂದು ನಮ್ಮ ಎಮೋಷನ್ಸ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅದು ನಮಗೆ ಗೊತ್ತಿರಬೇಕು. ಎಲ್ಲನೂ ಪ್ರತಿಯೊಂದು ಸತಿನೂ ನಾವು ಓಪನ್ ಆಗಿರೋಕ್ಕಾಗಲ್ಲ ಅಲ್ವಾ? ಸೊ ವಿ ಹ್ಯಾವ್ ಟು ಲರ್ನ್ ದಿಸ್ ಥಿಂಗ್ಸ್ ಅಂತ ಅವರು ಅಬ್ರಹಾಂ ಲಿಂಕನ್ ಅವರು ಅವ್ರ ಟೀಚರ್ಗೆ ಹೇಳ್ತಿದ್ದಾರೆ. ಈ ಥರ ಹೇಳ್ಕೊಡಿ ನನ್ನ ಮಗನಿಗೆ ಅಂತ ಹೇಳ್ತಿದ್ದಾರೆ. ಲೆಟ್ ಹಿಮ್ ಲರ್ನ್ ಅರ್ಲಿ ದಟ್ ದ ಬುಲ್ಲೀಸ್ ಆರ್ ದ ಈಸಿಯೆಸ್ಟ್ ಟು ಲಿಕ್. ಟೀಚ್ ಹಿಮ್ ಇಫ್ ಕ್ಯಾನ್ ದ ವಂಡರ್ ಆಫ್ ಬುಕ್ಸ್. ಸೊ ಏನು ಹೇಳ್ತಾರೆ, ಬುಲ್ಲೀಸ್ ಇರ್ತಾರಲ್ವಾ, ಅವರೇ ಈಸಿಯೆಸ್ಟಾಗಿ ಲಿಕ್ ಮಾಡೋಕ್ಕೆ ಸಾಧ್ಯ ಯಾವಾಗಲೂ, ಓಕೆನಾ? ಟೀಚ್ ಹಿಮ್ ಇಫ್ ಯು ಕ್ಯಾನ್ ದ ವಂಡರ್ ಆಫ್ ಬುಕ್ಸ್ ಅಂದರೆ ಎಷ್ಟೋ ಥರದ ಬುಕ್ಸ್ಗಳನ್ನ ನೋಡಿರ್ತೀವಿ ನಾವು. ಎಷ್ಟೋ ಜನ ಬುಕ್ಸ್ ಓದೋಕ್ಕೆ ಇಷ್ಟನೇ ಪಡಲ್ಲ, ಬಟ್ ವಿ ಹ್ಯಾವ್ ಟು, ನಮಗೆ ಏನಕ್ಕೆ ಓದೋಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಅದ್ರ ಮಹತ್ವ ಗೊತ್ತಿರಲ್ಲ. ನಾವು ಯಾವಾಗ ಅದ್ರ ಮಹತ್ವನ ಅವ್ರಿಗೆ ಹೇಳ್ತೀವಿ, ಅವರಿಗೆ ಆ ಬುಕ್ಸಲ್ಲಿ ಏನಿದೆ, ಅದು ಓದಿದ್ರೆ ನಮಗೆ ಹೇಗೆ ಉಪಯೋಗ ಆಗುತ್ತೆ, ನಮ್ಗೆ ಅದು ನೆಸೆಸಿಟಿ ಇದೆಯೋ ಇಲ್ವೋ ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಬುಕ್ಸಿಂದ ನಮ್ಗೆ ಇಷ್ಟು ಅಡ್ವಾಂಟೇಜಸ್ ಇದೆ ಅಂತ ನಾವು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಆಲ್ಸೋ ಗಿವ್ ಹಿಮ್ ಕ್ವೈಟ್ ಟೈಮ್ ಟು ಪಾಂಡರ್ ದ ಎಟರ್ನಲ್ ಮಿಸ್ಟ್ರಿ ಆಫ್ ಬರ್ಡ್ಸ್ ಇನ್ ದ ಸ್ಕೈ. ಸೊ ಈಗ ಪ್ರತಿ ಸತಿನೂ ಕುತ್ಕೊಂಡು ಕಲಿಯೋದೇ ಆಗುತ್ತೆ. ಒಂದು ಸ್ವಲ್ಪ ನಾವು ಫ್ರೀಡಾಗಿ ಬಿಟ್ಕೋಬೇಕಲ್ವಾ, ಬಿಡಬೇಕಲ್ವಾ ನಮ್ಮನ್ನ. ಮಕ್ಕಳನ್ನ ಎಷ್ಟೇ ಆಗಲಿ, ನಾವು ಎಷ್ಟೇ ಓದಿಸಿದ್ರು ಅಷ್ಟೇ, ಎಷ್ಟೇ ಬಿಟ್ಟರು ಅಷ್ಟೇ, ಸ್ವಲ್ಪ ಈಗ ಆಟ ಆಡೋಕ್ಕಂತ ನಾವು ಹೇಗೆ ಟೈಮ್ ಕೊಡ್ತೀವಿ, ಹಾಗೆ ಅವ್ರಿಗೂ ಸ್ವಲ್ಪ ಫ್ರೀ ಟೈಮ್ ಅಂತ ಕೊಡಬೇಕು. ಆವಾಗ ಫ್ರೀ ಆಗಿಬಿಟ್ಟಾಗ ಅವನು ಕಲಿತಾನೆ. ಏನು ಕಲಿತಾನೆ? ದ ವಂಡರ್ ಆಫ್ ಬರ್ಡ್ಸ್ ಇನ್ ದ ಸ್ಕೈ, ಬೀಸ್ ಇನ್ ದ ಸನ್ ಆ್ಯಂಡ್ ದ ಫ್ಲವರ್ಸ್ ಆನ್ ದ ಗ್ರೀನ್ ಹಿಲ್ ಸೈಡ್. ಸೊ ಇದೆಲ್ಲ ಏನು ರಿಲೇಟೆಡ್ ಆಗಿದೆ? ನೇಚರ್ ರಿಲೇಟೆಡ್. ಈಗ ನೇಚರ್ ಬಗ್ಗೆ ನಾವು ತಿಳ್ಕೊಬೇಕಲ್ವಾ, ಮಕ್ಕಳಿಗೆ ಎಷ್ಟು ನೇಚರ್ ಬಗ್ಗೆ ತಿಳಿಸ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇದೆಲ್ಲ ನೇಚರ್ ಬಗ್ಗೆ ತಿಳ್ಕೊಳಕ್ಕೆ ಬಿಡಿ ಅಂತ ಕೇಳ್ತಿದ್ದಾರೆ. ಇನ್ ದ ಸ್ಕೂಲ್ ಟೀಚ್ ಹಿಮ್ ಇಟ್ ಈಸ್ ಸೋ ಫಾರ್ ಹಾನರಬಲ್ ಟು ಫೇಲ್ ದ್ಯಾನ್ ಟು ಚೀಟ್. ಸೊ ಸ್ಕೂಲಲ್ಲಿ ನಾವು ಈಗ ಏನೋ ಒಂದು ಬರೆದು ಹೆಂಗೋ ನನಗೆ ಈಗ ಯಾವುದಾದ್ರೂ ಒಂದು ಕ್ವೆಶನ್ ಕೇಳಿರ್ತಾರೆ ಅಂತ ಅಂದ್ಕೊಳ್ಳಿ, ನಿಮಗೆ ಆ ಆನ್ಸರ್ ಗೊತ್ತಿಲ್ಲ. ಸೊ ಅದನ್ನು ಕಾಪಿ ಮಾಡಿಬಿಟ್ಟು ಬರೆಯೋದಕ್ಕಿಂತ, ನಿಮಗೆ ಕಾಪಿ ಮಾಡಿ ಬರೆಯೋದಕ್ಕಿಂತ ಅದನ್ನು ಬರೆಯೋಕ್ಕೆ ಬಂದಿಲ್ಲ ಅಂತ ಬಿಟ್ಬಿಡಿ. ಏನಕ್ಕೆ ಬಿಡಲ್ಲ? ಸೊ ಬಿಡಬೇಕು ಇದನ್ನು. ಏನಕ್ಕೆ ಅಂದರೆ ನಮಗೆ ಏನೂ ಬರಲ್ಲ ಅಂತ ಹೇಳ್ಕೊಳ್ಳೋದು ಬೆಟರ್ ಅಲ್ವಾ? ಎಲ್ಲ ಬರುತ್ತೆ ಅಂತ ಸುಳ್ಳು ಹೇಳೋದಕ್ಕಿಂತ ಏನೂ ಬರಲ್ಲ ಅಂತ ಹೇಳೋದು ಬೆಟರು. ಸೊ ಅವಾಗ ನಮಗಿನ್ನೂ ಸ್ಟ್ರೆಸ್ ಮಾಡಿಬಿಟ್ಟು ನಮ್ಗೆ ಹೇಳ್ಕೊಡ್ತಾರೆ ನಾವು ಅವಾಗ. ಸೊ ಯಾವತ್ತಿದ್ರೂ ಅಷ್ಟೇ ಫೇಲ್ ಆದರೂ ಪರವಾಗಿಲ್ಲ, ಚೀಟ್ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ಟು ಹ್ಯಾವ್ ಫೇತ್ ಇನ್ ಹಿಸ್ ಓನ್ ಐಡಿಯಾಸ್. ಸೊ ಇವಾಗ ನಮ್ಗೆ ಏನಾದರೂ ಒಂದು ಐಡಿಯಾ ಇದೆ ನನ್ನ ತಲೆಯಲ್ಲಿ ಅಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು ಮೊದಲು. ಸೊ ಬೇರೆಯವ್ರು ನನ್ನ ಅಕ್ಕಪಕ್ಕ ಇರೋರು 100 ಜನ ಏನಾದರೂ ಮಾತಾಡಲಿ, ನನ್ನ ಮೇಲೆ ನನಗೆ ಫೇತ್ ಇರಬೇಕು ಅಲ್ವಾ? ಈವನ್ ಇಫ್ ಎವ್ರಿ ಒನ್ ಟೆಲ್ಸ್ ದೇ ಆರ್ ರಾಂಗ್ ಅಂತ ಹೇಳಿದೆ ಅಲ್ವಾ, ನನ್ನ ಅಕ್ಕಪಕ್ಕ ಇರೋರು ನನ್ನ ತಪ್ಪು, ನಾನು ಸರಿ ಮಾಡ್ತಿಲ್ಲ ಅಂದರೂ ನನ್ನ ಮೇಲೆ ನನಗೆ ನಂಬಿಕೆ ಇದ್ದರೆ ವಿ ಹ್ಯಾವ್ ಟು ಗೋ ಅಹೆಡ್. ಟೀಚ್ ಹಿಮ್ ಟು ಬಿ ಜೆಂಟಲ್ ವಿತ್ ಜೆಂಟಲ್ ಪೀಪಲ್ ಆ್ಯಂಡ್ ಟಫ್ ವಿತ್ ಟಫ್. ಸೊ ಇವಾಗ ಪ್ರತಿಯೊಬ್ಬರ ಜೊತೆಗೂ ನಾವು ಒಂದೇ ಥರ ಇರೋಕ್ಕಾಗಲ್ಲ. ಇವಾಗ ನೀನು ಜೆಂಟಲ್ ಆಗಿದ್ದೀಯ ನನ್ನ ಜೊತೆ, ನಾನು ನಿನ್ನ ಜೊತೆ ಜೆಂಟಲ್ ಆಗಿರ್ತೀನಿ. ಬಟ್ ಇಫ್ ಯು ಆರ್ ನಾಟ್ ಹೌ ವಿ ಹ್ಯಾವ್ ಟು ಬಿ ಲೈಕ್ ದಟ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್
ಟ್ರೈ ಟು ಗಿವ್ ಮೈ ಸನ್ ದ ಸ್ಟ್ರೆಂತ್ ನಾಟ್ ಟು ಫಾಲೋ ದ ಕ್ರೌಡ್ ವೆನ್ ಎವ್ರಿ ಒನ್ ಈಸ್ ಗೆಟಿಂಗ್ ಆನ್ ದ ಬ್ಯಾಟ್ ವಾನ್. ಸೊ ಏನು ಅಂದರೆ 100 ಜನ ಒಂದು ಕೆಲಸ ಮಾಡ್ತಿದ್ದಾರೆ, ಈಗ 100 ಜನ ಒಂದು ತಪ್ಪು ಮಾಡ್ತಿದ್ದಾರೆ ಅಂದರೆ ಓಕೆ 100 ಜನ ಮಾಡ್ತಿದ್ದಾರೆ ಅಂತ ಅದು ಸರಿಯಾಗ್ಬಿಡಲ್ಲ, ತಪ್ಪೇ. ಸರಿ ಒಬ್ಬರು ಮಾಡ್ತಿದ್ರು ಅಷ್ಟೇ, 100 ಜನ ಮಾಡ್ತಿದ್ರು ಅಂದರೆ ಸರಿನೇ ಅಲ್ವಾ. ಈಗ 100 ಜನ ಸುಳ್ಳು ಹೇಳ್ತಿದ್ದಾರೆ ಅಂದ ತಕ್ಷಣ ಸುಳ್ಳು ಹೋಗ್ಬಿಟ್ಟು ಸತ್ಯ ಆಗ್ಬಿಡಲ್ಲ. ಸೊ ಅದೇ ಥರ ಕ್ರೌಡ್ನ ಯಾವತ್ತು ಫಾಲೋ ಮಾಡಿಬಿಡಿ, ನಿಮ್ಮನ್ನು ನೀವು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ಟು ಲಿಸನ್ ಟು ಆಲ್ ದ ಮೆನ್ ಬಟ್ ಟೀಚ್ ಹಿಮ್ ಆಲ್ಸೋ ಟು ಫಿಲ್ಟರ್ ಆಲ್ ಹಿ ಹಿಯರ್ಸ್ ಆನ್ ಅ ಸ್ಕ್ರೀನ್ ಆಫ್ ಟ್ರೂತ್. ಸೊ ಇವಾಗ ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳಿ, ಸಜೆಷನ್ಸ್ ತೊಗೊಳ್ಳಿ, ಆದರೆ ಆ ಸಜೆಷನ್ ನಿಮ್ಮ ಡಿಸಿಷನ್ ಆಗಬಾರ್ದು. ಡಿಸಿಷನ್ ಯಾವತ್ತಿದ್ರು ನಿಮ್ದಾಗಿರಬೇಕು. ಯಾರೋ ಈಗ 100 ಜನ ಹತ್ರ ನೀವು ಮಾತು ಕೇಳ್ತೀರಾ, 100 ಜನ ಸಜೆಷನ್ ನೀವು ಡಿಸಿಷನ್ ಮಾಡ್ಕೊಳಕ್ಕಾಗುತ್ತಾ? ನೋ. ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನೀವು ಫೈನಲ್ ಮಾಡ್ಕೋಬೇಕು. ಅವ್ರು ಏನೇ ಹೇಳಿದ್ರು ಅದು ನಾವು ಸ್ಕ್ರೀನ್ ಆಫ್ ಟ್ರೂತಲ್ಲಿ ಹಾಕಿ ಅವ್ರು ಹೇಳಿದ ನಿಜಾನ ಇದು ರಿಯಾಲಿಟಿಯಲ್ಲಿ ಇದೆಯಾ, ಸುಮ್ಮನೆ ಮಾತಾಡೋದಲ್ಲ, ಅದು ರಿಯಾಲಿಟಿ ಕೂಡ ಇರಬೇಕು. ಸೊ ಅದನ್ನು ಸ್ಕ್ರೀನ್ ಆಫ್ ಟ್ರೂತಲ್ಲಿ ಹಾಕಿ ಫಿಲ್ಟರ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಟೇಕ್ ಓನ್ಲಿ ದ ಗುಡ್ ದಟ್ ಕಮ್ಸ್ ಥ್ರೂ. ಸೊ ಅದು ಅಷ್ಟು ಫಿಲ್ಟರ್ ಮಾಡಿದಾಗ ಏನು ಗುಡ್ ಬರುತ್ತೆ, ನನಗಿದು ಬೆಟರ್ ಅಂತ ಅನ್ಸೋದನ್ನ ಮಾತ್ರ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ಇಫ್ ಯು ಕ್ಯಾನ್ ಹೌ ಟು ಲಾಫ್ ವೆನ್ ಹಿ ಈಸ್ ಸ್ಯಾಡ್. ಸೊ ಏನು ಈಗ ಬೇಜಾರು ಮಾಡ್ಕೊಂಡಾಗ ಬೇಜಾರಾಗಿದೆ ಅಂತ ಗೊತ್ತು ನಿಮಗೆ, ಬಟ್ ದಟ್ ಟೈಮ್ ಆಲ್ಸೋ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಅಲ್ವಾ. ನೀವು ಖುಷಿಯಾಗಿದ್ದರೆ ಆ ಬೇಜಾರನ್ನ ಕೂಡ ಹೋಗ್ಸೋಕ್ಕೆ ನಿಮಗೆ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಕೂಡ ಹೇಳ್ಕೊಡಿ ಅಂತ ಹೇಳ್ತಾರೆ. ಟೀಚ್ ಹಿಮ್ ದೇರ್ ಇಸ್ ನೋ ಶೇಮ್ ಇನ್ ಟಿಯರ್ಸ್ ಬಟ್ ಇವಾಗ ನಿಮಗೆ ಕೆಲವೊಂದು ಸತಿ ಎಲ್ಲರೂ ಎಷ್ಟೇ ಬೇಜಾರಾದ್ರೂ ತಡ್ಕೊಳಕ್ಕಾಗಲ್ಲ. ಕೆಲವೊಂದು ಸತಿ ವಿ ಹ್ಯಾವ್ ಟು ರಿಲೀಸ್ ಅವರ್ ಎಮೋಷನ್ಸ್ ಅಲ್ವಾ. ಅವಾಗ ಅಳು ಬಂದಾಗ ಬಿಡಬೇಕು. ಈಗ ಆದ ತಕ್ಷಣ ಶೇಮ್ ಅಂತ ಅನ್ಕೋಬಾರ್ದು ಅದನ್ನೆಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಕಾಮನ್ ಅಲ್ವಾ. ಎಲ್ಲ ಮನುಷ್ಯನಿಗೂ ಅಳು ಬರೋದೆ, ಅದನ್ನ ನಾವು ತೋರಿಸ್ಕೋಬೇಕು ಅಂತ ಹೇಳ್ತಾರೆ. ಟೀಚ್ ಹಿಮ್ ಟು ಸ್ಕಾಫ್ ಎನಿ ಸಿಕ್ನೆಸ್ ಆ್ಯಂಡ್ ಬಿ ಅ ವೇಟ್ ಆಫ್ ಟೂ ಮಚ್ ಸ್ವೀಟ್ನೆಸ್. ಸೊ ಎಸ್, ಟೂ ಮಚ್ ಆಫ್ ಸ್ವೀಟ್ನೆಸ್ ಅಂದರೆ ಕೆಲವೊಂದು ಸಲ ನಾವು ನೋಡಿರ್ತೀವಿ, ಎಷ್ಟೋ ದಿನದಿಂದ ನಮ್ಮ ಜೊತೆ ಮಾತಾಡಲಿಲ್ದಿರೋರು ಸಡನ್ನಾಗಿ ನಮ್ಮ ಜೊತೆ ಬಂದು ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಏನಕ್ಕೆ? ಸೊ ನಾವು ಅವಾಗ ಅರ್ಥ ಮಾಡ್ಕೋಬೇಕು ದಟ್ ಅವ್ರಿಗೆ ನಮ್ಮಿಂದ ಏನು ಕೆಲಸ ಆಗಬೇಕಾಗಿದೆ ಅಂತ. ಸುಮ್ಮನೆ ಇಷ್ಟು ದಿನದಿಂದ ಬಂದಿರೋ ಬರ್ತಾರೆ ಇವಾಗ ಇಲ್ಲ ಅಲ್ವಾ. ಸೊ ಅದನ್ನು ಸ್ವೀಟ್ನೆಸ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಅದರಿಂದ ತುಂಬ ಹುಷಾರಾಗಿರಬೇಕು, ಬಿಕಾಸ್ ಅದು ಒಳ್ಳೇದಲ್ಲ. ಇಷ್ಟು ದಿನದಲ್ಲಿ ಬಂದಿಲ್ದಿರೋರು ಇವಾಗ ಬಂದಿದ್ದಾರೆ ಅಂದರೆ ಬಿಕಾಸ್ ಅವ್ರಿಗೇನೋ ನಮ್ಮಿಂದ ಫೇವರ್ ಆಗಬೇಕು ಅಂತ ಬಂದಿರ್ತಾರೆ, ಹೊರತು ನಿಮ್ಮ ಇಷ್ಟಪಟ್ಟು ಅಂತ ಒಂದು ಬಂದಿರಲ್ಲ. Teach him to sell his brawn and brain to the highest bidder, but never to put a price tag on his soul. ಸೊ ಇವಾಗ ನಮ್ಮ ಹತ್ರ ಏನಾದರೂ ಬುದ್ಧಿ ಇದೆ, ನಮ್ಮ ಹತ್ರ ಏನಾದರೂ ನಾಲೆಜ್ ಇದೆ ಅಂದರೆ ನಾವು ಉಪಯೋಗಿಸ್ಕೊಳ್ಳಿ, ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಆದರೆ ಯಾವತ್ತು ನಮ್ಮ ಸೋಲ್ ಮೇಲೆ ನಾವು ಪ್ರೈಸ್ ಟ್ಯಾಗ್ ಹಾಕೊಂಡು ತಿರುಗಾಡಬಾರ್ದು, ದುಡ್ಡಿಗೋಸ್ಕರನೇ ಯಾವತ್ತು ಬದುಕಬಾರ್ದು. ಓಕೆನಾ? ನೆಕ್ಸ್ಟ್, ಟೀಚ್ ಹಿಮ್ ಟು ಕ್ಲೋಸ್ ಹಿಸ್ ಇಯರ್ಸ್ ಟು ಅ ಹಾಲೋಯಿಂಗ್ ಮಾಬ್ ಆ್ಯಂಡ್ ಟು ಸ್ಟ್ಯಾಂಡ್ ಆ್ಯಂಡ್ ಫೈಟ್ ಇಫ್ ಹಿ ಥಿಂಕ್ಸ್ ಹಿ ಇಸ್ ರೈಟ್. ಸೊ ಮಾಬ್ ಎಷ್ಟೋ ಕಡೆ ನೋಡಿರ್ತೀರಾ. ಸೊ ಯಾವತ್ತಿದ್ರೂ ಅಷ್ಟೇ ಮಾಬ್ ಆಲ್ಮೋಸ್ಟ್ ಒಳ್ಳೇದಲ್ಲ, ಅದು ಕೆಟ್ಟದೆ. ಯಾವಾಗಾದ್ರೂ ಅಷ್ಟೇ, ಯಾವುದೇ ರೀತಿಯಲ್ಲಾದರೂ ಅಷ್ಟೇ ಅದರಿಂದ ನಮ್ಗೆ ಒಳ್ಳೇದಂತೂ ಏನೂ ಸಿಗೋದಿಲ್ಲ, ಅಷ್ಟು ಕೆಟ್ಟದೇ ಸಿಗುತ್ತೆ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ, ಕ್ಲೋಸ್ ಯೋರ್ ಇಯರ್ಸ್ ಅಂದರೆ ಇಯರ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ಯು ಆರ್ ರೈಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಆ್ಯಂಡ್ ಫೈಟ್. ಈಗ ನಿಮಗೆ ಏನಾದರೂ ನೀವು ಮಾಡ್ತಿರೋ ಸರಿ ಅಂತ ಅನ್ಸಿದ್ರೆ, ಯಾರು ಏನೇ ಹೇಳಿ ನಿಮಗೆ ಸರಿ ಅನ್ಸಿದ್ಯಾ ಅದಕ್ಕೆ ನಿಂತ್ಕೊಂಡು ಹೋರಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಟ್ರೀಟ್ ಹಿಮ್ ಜೆಂಟ್ಲಿ ಬಟ್ ಡು ನಾಟ್ ಕಡಲ್ ಹಿಮ್ ಬಿಕಾಸ್ ಓನ್ಲಿ ದ ಟೆಸ್ಟ್ ಆಫ್ ಫೈರ್ಸ್ ಮೇಕ್ಸ್ ಫೈನ್ ಸ್ಟೀಲ್. ಸೊ ಇವಾಗ ಏನೇ ಹೇಳ್ಕೊಡೋವಾಗಾದರೂ ಜೆಂಟಲಾಗಿ ಹೇಳ್ಕೊಡಿ, ಕಡಲ್ ಮಾಡಿಬಿಡಿ. ಅವನಿಗೆ ತುಂಬ ಮುದ್ದು ಮಾಡಿಬಿಟ್ಟು ಹೇಳ್ಕೊಡೋದು ಬೇಡ. ಏನಕ್ಕೆ? ಇಲ್ಲಿ ನೋಡಿ ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಬಿಕಾಸ್ ಓನ್ಲಿ ದ ಟೆಸ್ಟ್ ಆಫ್ ಫೈರ್ಸ್ ಮೇಕ್ಸ್ ಫೈನ್ ಸ್ಟೀಲ್. ಸೊ ಈ ಸ್ಟೀಲ್ ಮಾಡಬೇಕು ಅಂದರೆ ಅದಕ್ಕೆ ಬೆಂಕಿಯಿಂದ ಅದು ಬರ್ನ್ ಆದಾಗ ಮಾತ್ರ ಅದು ಸ್ಟೀಲ್ ಆಗೋದು, ಇಲ್ಲಾಂದರೆ ಅದು ಸ್ಟೀಲ್ ಆಗುತ್ತಾ? ಇಲ್ಲ ಅಲ್ವಾ. ಸೊ ಅದನ್ನು ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ಹೇಳ್ತಾ ಇದ್ದಾರೆ. ಲೆಟ್ ಹಿಮ್ ಹ್ಯಾವ್ ದ ಕರೇಜ್ ಟು ಬಿ ಇಂಪೇಷೆಂಟ್, ಲೆಟ್ ಹಿಮ್ ಹ್ಯಾವ್ ದ ಪೇಷನ್ಸ್ ಟು ಬಿ ಬ್ರೇವ್. ಸೊ ಕರೇಜ್ ಇರಬೇಕು ನಿಮ್ಮಲ್ಲಿ, ಫಸ್ಟು ಇಂಪೇಷೆಂಟ್ ಆಗಿರೋಕ್ಕೆ ಕರೇಜ್ ಇರಬೇಕು, ಮತ್ತು ಪೇಷನ್ಸ್ ಆಗಿರೋಕ್ಕೆ ಬ್ರೇವ್ ಇರಬೇಕು ನಿಮ್ಮ ಹತ್ರ ಅಂತ ಹೇಳ್ತಿದ್ದಾರೆ. ಟೀಚ್ ಹಿಮ್ ಆಲ್ವೇಸ್ ಟು ಹ್ಯಾವ್ ಸಬ್ಲೈಮ್ ಫೇತ್ ಇನ್ ಹಿಮ್ಸೆಲ್ಫ್ ಬಿಕಾಸ್ ದೆನ್ ಹಿ ವಿಲ್ ಹ್ಯಾವ್ ದ ಸಬ್ಲೈಮ್ ಫೇತ್ ಇನ್ ಮ್ಯಾನ್ ಕೈಂಡ್. ಸೊ ನಿಮಗೆ ಮೊದಲು ಫೇತ್ ಇದ್ದರೆ ಮ್ಯಾನ್ ಕೈಂಡ್ ಹ್ಯುಮ್ಯಾನಿಟಿ ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಫೇತ್ ಬಂದೇ ಬರುತ್ತೆ. ದಿಸ್ ಈಸ್ ಅ ಬಿಗ್ ಆರ್ಡರ್ ಬಟ್ ಸಿ ವಾಟ್ ಯು ಕ್ಯಾನ್ ಡೂ. ಅಂದರೆ ಇದೊಂದು ದೊಡ್ಡ ಆರ್ಡರ್, ಆದರೂ ಕೂಡ ನಿಮ್ಮ ಕೈಯಲ್ಲಿ ಆಗುತ್ತಾ ನೋಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ವಾಟ್ ಯು ಕ್ಯಾನ್ ಡೂ, ಬಿಕಾಸ್ ಇದರೊಳಗೆ ಏನು ಆಗಿದೆ ಅಂದರೆ ಇದನ್ನೆಲ್ಲ ಹೇಳ್ಕೊಡೋದು ಈಸಿ ಅಲ್ಲ. ಅದು ಒಬ್ಬ ಚಿಕ್ಕ ಮಗು ಹೇಳ್ಕೊಡೋದು ಅಂದರೆ ತುಂಬ ಕಷ್ಟ. ಬಿಕಾಸ್ ದ ರೈಟರ್ ನೋಸ್ ದ ಪೇನ್ ಆ್ಯಂಡ್ ದ ಡಿಫಿಕಲ್ಟಿ ಟು ಟೀಚ್ ದಿಸ್ ಥಿಂಗ್ಸ್. ಸೊ ಅವ್ರು ಏನು ಹೇಳ್ತಾರೆ, ಸಿ ವಾಟ್ ಯು ಕ್ಯಾನ್ ಡೂ ಅಂತ ಹೇಳಿದ್ದಾರೆ. ಹೀ ಸಚ್ ಅ ಫೈನ್ ಲಿಟಲ್ ಫೆಲೋ ಮೈ ಸನ್. ಯಾಕಂದರೆ ಅವರು ಚಿಕ್ಕ ಮಗು ಅಲ್ವಾ, ನಾನು ಹೇಳಿದಾಗೆ ಚಿಕ್ಕ ಮಗುಗೆ ಹೇಳ್ಕೊಡೋದು ಈಸಿ ಅಲ್ಲ. ಯಾಕಂದರೆ ಮಕ್ಕಳು ಅಷ್ಟು ಬೇಗ ಈ ಥರ ದೊಡ್ಡ ವಿಷಯಗಳನ್ನೆಲ್ಲ ಕಲಿಯಲ್ಲ, ಅದಕ್ಕೆಲ್ಲ ಒಂದು ಪ್ರೋಸೆಸ್ ಬೇಕು ಅಂತ ಹೇಳಿದೆ ನಾನು. ಒಂದೇ ಸತಿಗೆ ಯಾರಾದ್ರೂ ಅಷ್ಟೇ ಅಷ್ಟು ಬೇಗ ಕಲಿಯೋಕ್ಕಾಗಲ್ಲ, ನಿಧಾನಕ್ಕೆ ಹೇಳ್ಕೊಡ್ಬೇಕು. ಹೇಳ್ಕೊಡೋರ್ಗೂ ಒಂದು ರೀತಿ ಗೊತ್ತಿರಬೇಕು, ಕಲಿಯೋರ್ಗೂ ಒಂದು ಏನಂತಾರೆ, ಅವ್ರಿಗೂ ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ಕಲಿಯೋಕ್ಕೆ ನಿಮಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ ಯಾರು ಎಂಥ ಟೀಚರ್ಸ್ ಹೇಳ್ಕೊಟ್ರು ನಿಮಗೆ ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಹೋಪ್ ಎಲ್ಲರೂ ಅರ್ಥ ಆಯ್ತಾ ಪೊಯಮು? ಇದು ಏನು ಹೇಳ್ಕೊಡ್ಬೇಕು, ನಾವು ಯಾವ ಥರ ಇರಬೇಕು, ಏನು ಕಲಿಬೇಕು, ಈ ಭೂಮಿಯಲ್ಲಿ ಏನೇನಿದೆ ಏನಿಲ್ಲ ಅದ್ರ ಮೇಲೆ ಈ ಪೊಯಮ್ ಇರೋದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಬ್ರಹಾಂ ಲಿಂಕನ್ ಅವರು. ಸೊ ಕೆಲವೊಂದು ವರ್ಡ್ಸ್ ಇದೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ, ಈಗ ನೋಡಿ ಬಿಡ್ಡರ್ ಅಥವಾ ಪಾಂಡರ್, ಲಿಕ್, ಎನ್ವಿ ಈ ಥರ ಎಲ್ಲ ವರ್ಡ್ಸ್ ಮೀನಿಂಗ್ ಸಡನ್ನಾಗಿ ಅರ್ಥ ಆಗಲ್ಲ. ಅವಾಗ ಇದನ್ನು ಗೈಡೆನ್ಸ್ ಆಗಿ ತೊಗೊಂಡು ಒಂದ್ಸತಿ ರೆಫರ್ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ಕ್ವೆಶ್ಚನ್ ಆನ್ಸರ್ಸ್ ಇದೆ, ಕ್ವೆಶ್ಚನ್ ಆನ್ಸರ್ಸ್ನೆಲ್ಲ ಡಿಸ್ಕಸ್ ಮಾಡ್ತೀನಿ ನಾನು. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಹೇಳಿದ್ದೆ ಸೋಷಲ್ ಸೈನ್ಸ್ ಮತ್ತು ಕನ್ನಡ ಎರಡೂ ಚಾನಲ್ನ ನೀವು ಸ್ಟಡಿ ಸೆಂಟರಲ್ಲಿ ರೆಫರ್ ಮಾಡ್ಬೋದು ಅಂತ. ಸೊ ಬೇಕಂದರೆ ರೆಫರ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.